ಭೂಸಂಪತ್ತು ಎಂಬ ಪಾಠದ ಆಶುಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಾನೇ ಚೀಟಿಯನ್ನು ತೆಗೆದುಕೊಳ್ತೇನೆ. ನನಗೆ ಬಂದಿರುವ ವಿಷಯ ಕರ್ನಾಟಕದ ಪ್ರಮುಖ ಬೆಳೆಗಳು. ಈ ಮೊದಲಿಗೆ ವಿವರಿಸಿದಂತೆ ವ್ಯವಸಾಯದ ವಿವಿಧ ಪದ್ಧತಿಗಳಂತೆ ಕರ್ನಾಟಕದ ಬೆಳೆ ಪ್ರಕಾರಗಳಲ್ಲಿ ವೈವಿಧ್ಯತೆ ಇದೆ. ವಿವಿಧ ಭೂಸ್ವರೂಪಗಳು, ಮಣ್ಣಿನ ಫಲವತ್ತತೆ, ವಾಯುಗುಣದ ಪರಿಸ್ಥಿತಿ, ಕೃಷಿಕರ ಉತ್ಪನ್ನಗಳಿಗಿರುವ ಮಾರುಕಟ್ಟೆ ಮೊದಲಾದವು ಕಾರಣವಾಗಿದೆ. ಕರ್ನಾಟಕದ ಬೆಳೆಗಳನ್ನು ಈ ರೀತಿ ವಿಂಗಡಿಸಬಹುದು. ಆಹಾರ ಬೆಳೆಗಳು: ಭತ್ತ, ಜೋಳ, ರಾಗಿ, ಮೆಕ್ಕೆಜೋಳ ಇತ್ಯಾದಿ. ವಾಣಿಜ್ಯ ಬೆಳೆಗಳು: ಹತ್ತಿ, ತಂಬಾಕು, ಕಬ್ಬು ಇತ್ಯಾದಿ. ಎಣ್ಣೆಕಾಳು ಬೆಳೆಗಳು: ಶೇಂಗಾ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಇತ್ಯಾದಿ. ನೆಡುತೋಪು ಬೆಳೆಗಳು: ಕಾಫಿ, ತೆಂಗು, ಅಡಿಕೆ ಇತ್ಯಾದಿ. ಕರ್ನಾಟಕದಲ್ಲಿ ವಿವಿಧ ತೋಟಗಾರಿಕೆ ಮತ್ತು ಪುಷ್ಪ ಬೆಳೆಗಳನ್ನು ಸಹ ಬೆಳೆಯಲಾಗುತ್ತದೆ. ನನಗೆ ಬಂದಿರುವ ವಿಷಯ ಜೋಳ. ಭತ್ತದ ನಂತರ ಜೋಳವು ಕರ್ನಾಟಕದ ಎರಡನೆಯ ಪ್ರಮುಖ ಬೆಳೆಯಾಗಿದೆ. ಈ ಮೊದಲು ಭತ್ತ ಬೆಳೆಯುವ ಪ್ರದೇಶಕ್ಕಿಂತಲೂ ಜೋಳ ಬೆಳೆಯುವ ಕ್ಷೇತ್ರ ಹೆಚ್ಚಾಗಿದೆ. ಇತ್ತೀಚೆಗೆ ಜೋಳ ಬೆಳೆಯುವ ಪ್ರದೇಶವು ಕಡಿಮೆಯಾಗಿದೆ. ಒಟ್ಟು ಸಾಗುವಳಿ ಭೂಮಿಯಲ್ಲಿ ಸುಮಾರು 26% ಭಾಗವು ಜೋಳದ ಬೆಳೆಗೆ ಬಳಕೆಯಾಗಿದೆ. ಭಾರತದಲ್ಲೇ ಕರ್ನಾಟಕವು ಜೋಳದ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರವು ಪ್ರಥಮ ಸ್ಥಾನದಲ್ಲಿದೆ. ಜೋಳವು ಉತ್ತರ ಕರ್ನಾಟಕ ಜನರ ಪ್ರಮುಖ ಆಹಾರದ ಬೆಳೆಯಾಗಿದೆ. ಇದನ್ನು ಹೆಚ್ಚಾಗಿ ರೊಟ್ಟಿ ತಯಾರಿಸಲು ಬಳಸುವರು. ಜೋಳದ ದಂಟನ್ನು ದನಕರುಗಳಿಗೆ ಮೇವಿಗಾಗಿ ಬಳಸುತ್ತಾರೆ. ವಿಷಯ ಏನೆಂದರೆ ಮೆಕ್ಕೆಜೋಳ. ಜಾಗತಿಕವಾಗಿ ಧಾನ್ಯಗಳ ರಾಣಿ ಎಂದೇ ಹೆಸರಾಗಿರುವ ಮೆಕ್ಕೆಜೋಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರದ ಬೆಳೆಗಳಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವ ಮೆಕ್ಕೆಜೋಳವನ್ನು ಪ್ರಧಾನವಾಗಿ ಮಾನವರ ಆಹಾರಕ್ಕಾಗಿ ಹಾಗೂ ಜಾನುವಾರುಗಳ ಅಂದರೆ ದನ, ಹಸುಗಳು ಮೇವಿಗಾಗಿ ಬೆಳೆಯುತ್ತಾರೆ. ಜೋಳ ಮತ್ತು ಮೆಕ್ಕೆಜೋಳವು ಬುದ್ಧ ಜಾತಿಗೆ ಸೇರಿದೆ. ಸಸ್ಯವರ್ಗಗಳಾಗಿವೆ. ಇವು ಉಷ್ಣವಲಯದ ಬೆಳೆಗಳಾಗಿವೆ. ಇವುಗಳ ಬೇಸಾಯಕ್ಕೆ ಸಾಧಾರಣ ಮಳೆ, ಒಣ ಹಾವೆ, ಕಪ್ಪು, ಕೆಂಪು ಬೆಳೆಗಳಾಗಿವೆ. ಬೆಳೆಯುವ ಪ್ರದೇಶವನ್ನು ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ರಾಯಚೂರು, ಬೆಳಗಾವಿ, ಬೀದರ್, ಬಳ್ಳಾರಿ, ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ವಿಜಯಪುರ ಜಿಲ್ಲೆಯು ಜೋಳವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಚಿತ್ರದುರ್ಗ, ಚಾಮರಾಜನಗರ, ಶಿವಮೊಗ್ಗ, ತುಮಕೂರು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುವುದು.
ನನಗೆ ಬಂದಿರುವ ಚೀಟಿ ವ್ಯವಸಾಯ. ಬಂದಿರುವ ವಿಷಯ ವ್ಯವಸಾಯ. ಪ್ರಾಮುಖ್ಯತೆ. ಪುರಾತನ ಮೂಲ ವೃತ್ತಿಗಳನ್ನು ವ್ಯವಸಾಯವು ಒಂದು. ಮೂಲ ವೃತ್ತಿಗಳಲ್ಲಿ ವ್ಯವಸಾಯವು ಒಂದು. ನಮ್ಮ ರಾಜ್ಯದ ಆರ್ಥಿಕವನ್ನು ಬೆನ್ನೆಲುಬು. ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು. ಜೀವನ ನಡೆಸಲು ಉದ್ಯೋಗವನ್ನು ನೀಡಿದೆ. ಜನರಿಗೆ ಆಹಾರ, ಕೈಗಾರಿಕೆ, ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ. ಕಾಫಿ, ತಂಬಾಕು, ಸಾಂಬಾರ್ ಪದಾರ್ಥಗಳಲ್ಲಿ ಮುಂತಾದವು ಕೃಷಿ ಮುಖ್ಯ ಜೀವಾಧಾರಿತ ವೃತ್ತಿ. ಪದಾರ್ಥಗಳು ತಂಬಾಕು ವೃತ್ತಿ, ಹತ್ತಿ ಮುಂತಾದ ರಫ್ತುಗಳನ್ನು ಕೃಷಿ ಉತ್ಪಾದನೆ ಆಗುತ್ತದೆ. ರಾಜ್ಯದ ಆದಾಯ ಮೂಲವಾಗಿದೆ. ಎಷ್ಟೊಂದು ತಾಸು ಆಗ್ತಳ.
ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನನಗೆ ಬಂದಿರುವ ವಿಷಯ ಜ್ವರಗಳು ನನಗೆ ಬಂದಿರುವ ವಿಷಯ ವ್ಯವಸಾಯದ ವಿಧಗಳು. ಹಾಂ, ಜ್ವರಗಳು ಕೇಳಿಸಲ್ಲ. ವ್ಯವಸಾಯದ ವಿಧಗಳೆಂದರೆ ಜೋರಾಗಿ ಹೇಳಪ್ಪಜಿ, ಜೋರಾಗಿ ಹೇಳು. ಜೀವನಾಧಾರ ವ್ಯವಸಾಯ ಅಥವಾ ಬೇಸಾಯ. ನೀರಾವರಿ ಹ್ಞೂ ವ್ಯವಸಾಯ, ಹ್ಞೂ ಒಣ ವ್ಯವಸಾಯ, ಹ್ಞೂ ಮಿಶ್ರ ವ್ಯವಸಾಯ, ಹ್ಞೂ ಸ್ಥಳಾಂತರ ಹ್ಞೂ ವ್ಯವಸಾಯ, ಹ್ಞೂ ವಾಣಿಜ್ಯ ವ್ಯವಸಾಯ, ನೆಡುತೋಪು ಬೇಸಾಯ ಇತ್ಯಾದಿ. ನಿನಗೆ ಬಂದಿರುವ ವಿಷಯ ಆಹಾರದ ಬೆಳೆಗಳಲ್ಲಿ ಭತ್ತ. ಇದು ಕರ್ನಾಟಕದಾದ್ಯಂತ ಆಹಾರ ಬೆಳೆಯಾಗಿದೆ. ರಾಜ್ಯದ ಜನರು ಅಕ್ಕಿಯನ್ನು ಹೆಚ್ಚಾಗಿ ಬಳಸುವರು. ಒಟ್ಟು ಸಾಗುವಳಿ ಪ್ರದೇಶದಲ್ಲಿ ಒಟ್ಟು ಸಾಗುವಳಿ ಪ್ರದೇಶದಲ್ಲಿ 28.2 ಭಾಗದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತದೆ. ನೀರಾವರಿ, ರಾಸಾಯನಿಕ ಗೊಬ್ಬರ ಹಾಗೂ ಅಧಿಕ ಇಳುವರಿ ನೀಡುವ ತಳಿಗಳ ಬಳಕೆಯಿಂದ ಭತ್ತದ ಇಳುವರಿಯಲ್ಲಿ ಇತ್ತೀಚೆಗೆ ಸುಧಾರಣೆಯಾಗಿದೆ. ಭತ್ತವು ಉಷ್ಣವಲಯದ ಬೆಳೆಯಾಗಿದೆ. ಇದರ ಬೇಸಾಯಕ್ಕೆ ಹೆಚ್ಚು ನೀರು ಮತ್ತು ಉಷ್ಣಾಂಶವಿರಬೇಕು. ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯ ಹೆಚ್ಚಾಗಿರಬೇಕು. ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿಯಿರಬೇಕು. ಉದಾಹರಣೆ, ಮೈದಾನ ಪ್ರದೇಶ, ಫಲವತ್ತಾದ ಜೇಡಿಮಣ್ಣಿನ ಮಿಶ್ರಿತ ಹಾಗೂ ಮೆಕ್ಕಲು ಮಣ್ಣು ಈ ಬೆಳೆಗೆ ಮುಖ್ಯ ಸೂಕ್ತ ಆಗಿದೆ. ಹಸಿರೆಲೆ ಗೊಬ್ಬರ, ಸೊಪ್ಪು, ಅಧಿಕ ಸಂಖ್ಯೆಯ ಕಾರ್ಮಿಕರು ಸಹ ಭತ್ತದ ಬೇಸಾಯಕ್ಕೆ ಅಗತ್ಯ. ಸುಮಾರು 70% ಭಾಗದಷ್ಟು ಫಸಲನ್ನು ಜೂನ್ ನಿಂದ ಆಗಸ್ಟ್ ವರೆಗೆ ನಾಟಿ ಮಾಡಿ ನವೆಂಬರ್ನಿಂದ ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡಲಾಗುವುದು. ಇದನ್ನು ಕಟಾವು ಅಲ್ಲ, ಕಟಾವು ಮಾಡಲಾಗುವುದು. ಇದನ್ನು ಹೈನು ಬೆಳೆ ಎಂದು ಕರೆಯುತ್ತಾರೆ. ಬೇಸಿಗೆಯಲ್ಲೂ ನೀರಾವರಿ ಸೌಲಭ್ಯ ದೊರೆಯುವ ಪ್ರದೇಶಗಳಲ್ಲಿ ಭತ್ತ ಬೆಳೆಯುವರು. ಇದನ್ನು ಕಾರು ಬೆಳೆ ಎಂದುವರು. ಭತ್ತವನ್ನು ಮಲೆನಾಡಿನ ಚೆಲ್ಲುವ ವಿಧಾನ ಮತ್ತು ಮೈದಾನಗಳಲ್ಲಿ ನಾಟಿ ಮಾಡುವ ವಿಧಾನಗಳಿಂದ ಬೆಳೆಯಲಾಗುವುದು. ಭತ್ತವನ್ನು ಹಲವಾರು ಜಿಲ್ಲೆಗಳಲ್ಲಿ ಬೆಳೆಯುವರು. ಕೃಷ್ಣ, ತುಂಗಭದ್ರಾ, ಕಣಿವೆ, ಕಾವೇರಿ ಹಾಗೂ ಭತ್ತದ ಉತ್ಪಾದನೆಗೆ ಹೆಸರಾಗಿದೆ. ರಾಯಚೂರು ಜಿಲ್ಲೆ ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅನಂತರ ಬಳ್ಳಾರಿ, ದಾವಣಗೆರೆ, ಮೈಸೂರು, ಶಿವಮೊಗ್ಗ, ಮಂಡ್ಯ, ಕೊಪ್ಪಳ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕಲಬುರಗಿ ಜಿಲ್ಲೆಗಳು ಪ್ರಮುಖವಾದವು. ನನಗೆ ಬಂದಿರುವ ವಿಷಯ ರಾಗಿ. ಇದು ಉತ್ತಮ ಪೋಷಕಾಂಶಗಳಲ್ಲಿ
ಹೊಂದಿರುವ ಆಹಾರ ಪೋಷಕಾಂಶಗಳನ್ನು ಹೊಂದಿರುವ ಪ್ರಮುಖ ಆಹಾರ ಬೆಳೆಯಾಗಿದೆ. ಪ್ರಮುಖ ಆಹಾರ ಬೆಳೆಗಳಾಗಿವೆ. ರಾಗಿಯಿಂದ ಮುದ್ದೆ, ಗಂಜಿ, ರೊಟ್ಟಿ, ಪುರಿ, ಮಾಲ್ಟ್, ದೋಸೆ ಮುಂತಾದ ಆಹಾರ ಪದಾರ್ಥಗಳಲ್ಲಿ ತಯಾರಿಸಬಹುದು. ಬಳಸಲಾಗುತ್ತದೆ. ಇದು ಜನರಿಗೆ ಆಹಾರ ಮತ್ತು ದನ ಕರುಗಳಿಗೆ ಏನು ಕೊಡುತ್ತೆ? ಮೇವನ್ನು ಒದಗಿಸುತ್ತದೆ. ಇದು ಉಷ್ಣವಲಯದ ಬೆಳೆ. ಇದು ಪ್ರಮುಖ ಮುಂಗಾರು ಬೆಳೆ. ಮುಂಗಾರು ಬೆಳೆಯಾಗಿದೆ. ರಾಗಿಯ ಉತ್ಪಾದನೆಯಲ್ಲಿ ಭಾರತದಲ್ಲಿ ಕರ್ನಾಟಕವು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಭತ್ತ ಮತ್ತು ಜೋಳಗಳ ನಂತರ ಮೂರನೆಯ ಮುಖ್ಯ ಆಹಾರ ಧಾನ್ಯವಾಗಿದೆ. ಒಟ್ಟು ಸಾಗುವಳಿ ಭೂಮಿಯ ಸುಮಾರು 14 ಭಾಗದಲ್ಲಿ ರಾಗಿ ಸರಿ ಕೂತ್ಕೊಳ್ಳೋ ಯಶವಂತ, ಯಾಕೆ ತಲೆ ಬಗ್ಸ್ಕೊಂತೀಯ? ಎಟ್ಟು ಕೂತ್ಕೊಳ್ಳೋ ಕರೆಕ್ಟಾಗೆ. ಬೆಳೆಯಲಾಗುತ್ತದೆ. ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯ ರಾಗಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಏನಾದ್ರು ನಿತೀಶ? ರಾಗಿ ನಾಟಿ ಮಾಡುವುದು, ಕಳೆ ಕೀಳುವುದು, ಕೊಯ್ಲು, ಒಕ್ಕಣಿಕೆ ಮಾಡುವುದು. ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿರಬೇಕು. ಮತ್ತೆ
ರಾಗಿ ಹುಲ್ಲು ದನಕರುಗಳಲ್ಲಿ ವಿಮೆಗಾಗಿ ಬಳಸಲಾಗುತ್ತದೆ. ರಾಮನಗರ, ಅರಸನ ಮಂಡ್ಯ, ಬೆಂಗಳೂರು ಗ್ರಾಮಾಂತರದ ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ದಾವಣಗೆರೆ ಜಿಲ್ಲೆಗಳಿವೆ. ನನಗೆ ಬಂದಿರುವ ವಿಷಯ ಕಬ್ಬು. ಕರ್ನಾಟಕವು ಪ್ರಮುಖ ವಾಣಿಜ್ಯ ಹಾಗೂ ಕೈಗಾರಿಕೆ ದೇಶಗಳಾಗಿದ್ದು, ಕರ್ನಾಟಕವು ಕಬ್ಬು ಉತ್ಪಾದನೆಯಲ್ಲಿ ಭಾರತದಲ್ಲಿ ಜೋರಗಳು ಜೋರಗಳು. 4ನೇ ಹ್ಞೂ ಸ್ಥಾನದಲ್ಲಿದ್ದು, ಹ್ಞೂ ಇದು ಹುಲ್ಲು ಜಾತಿಗೆ ಸೇರಿದ ಜಾತಿಗೆ ಸೇರಿದ ಸಸ್ಯ ಆಗಿದೆ. ಆಗಿದೆ. ಬೆಳೆಯಲ್ಲಿ ಹ್ಞೂ ಜಿಲ್ಲೆಯಲ್ಲಿದ್ದು ಅತಿ ಹೆಚ್ಚು ಹ್ಞೂ ಕಬ್ಬು ಉತ್ಪಾದನೆಯ ಜಿಲ್ಲೆಯಾಗಿದೆ. ಯಾವುದು? ಬೆಳಗಾವಿ ಜಿಲ್ಲೆ. ಹ್ಞೂ ಬೆಳಗಾವಿ ಜಿಲ್ಲೆ 2ನೇ ಸ್ಥಾನ ಹ್ಞೂ ಪಡೆದಿದ್ದು, ಹ್ಞೂ ಮೈಸೂರು, ಹ್ಞೂ ಮಂಡ್ಯ, ಮೈಸೂರು, ವಿಜಯಪುರ, ಬೆಳಗಾವಿ, ಶಿವಮೊಗ್ಗ, ದಾವಣಗೆರೆ, ಹಾಸನ, ಕೊಪ್ಪಳ, ಹಾವೇರಿ ಕಬ್ಬು ಬೆಳೆಯುವ ಪ್ರಧಾನ ಜಿಲ್ಲೆಯಾಗಿದ್ದು, ಸ್ವತಂತ್ರ ಪೂರ್ವದಲ್ಲಿ ಕಬ್ಬು ಬೆಳೆಯಲು ಒಳ್ಳೆಯ ಜಿಲ್ಲೆ ಹೆಸರಾಗಿದೆ. ಹ್ಞೂ ನನಗೆ ಬಂದಿರುವ ವಿಷಯ ತಂಬಾಕು. ಇದು ನಿಕೋಶಿಯನ್ ವರ್ಗಕ್ಕೆ ಸೇರಿದ ಸಸ್ಯಯಾಗಿದೆ. ಇದರಲ್ಲಿ ನಿಕೋಟಿನ್ ಎಂಬ ಮಾದಕ ವಸ್ತುವಿರುತ್ತದೆ. ವಸ್ತುವಿದೆ. ಹ್ಞೂ ತಂಬಾಕು ಧೂಮಪಾನ ಅಂದರೆ ಬೀಡಿ, ಸಿಗರೇಟು, ನಶ್ಯ ಮೊದಲಾದವುಗಳ ನಶ್ಯ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ.
17ನೇ ಶತಮಾನದಲ್ಲಿ ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದರು. ಇದನ್ನು ಸಾಧಾರಣ ಮಳೆ ಹೆಚ್ಚು ಉಷ್ಣಾಂಶ ಇರುವ ಪ್ರದೇಶದಲ್ಲಿ ಮರಳು ಮಿಶ್ರಣ ಪ್ರದೇಶದಲ್ಲಿ ಬೆಳೆಯುವರು. ಕರ್ನಾಟಕದಲ್ಲಿ ಬೀಡಿ ತಯಾರಿಕೆಗೆ ಮತ್ತು ಜಗಿಯಲು ಬಳಸುವಂತಹ ವರ್ಜೀನಿಯಾ ಪ್ರಭೇದದ ತಂಬಾಕನ್ನು ಬೆಳೆಯಲಾಗುತ್ತದೆ. ವರ್ಜೀನಿಯಾ ತಂಬಾಕು ಉತ್ತಮ ದರ್ಜೆಯದಾಗಿದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬೇಡಿಕೆ ಗಳಿಸಿದೆ. ಇದರಿಂದ ವಿದೇಶಿ ವಿನಿಮಯದ ಗಳಿಕೆ ಮತ್ತು ಅಬಕಾರಿ ರೂಪದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಆದಾಯ ದೊರೆಯುವುದು. ಬೆಳೆಯುವ ಪ್ರದೇಶಗಳು ಕರ್ನಾಟಕವು ಭಾರತದ ಪ್ರಮುಖ ತಂಬಾಕು ಉತ್ಪಾದಿಸುವ ರಾಜ್ಯಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಮೈಸೂರು ಜಿಲ್ಲೆಯು ತಂಬಾಕು ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಹಾಸನ, ಶಿವಮೊಗ್ಗ, ಕೊಡಗು, ಬೆಳಗಾವಿ, ಬಳ್ಳಾರಿ ಇತ್ಯಾದಿ ಚಿತ್ರದುರ್ಗ, ರಾಯಚೂರು, ದಾವಣಗೆರೆ, ತುಮಕೂರು, ಗದಗ ಜಿಲ್ಲೆಗಳಲ್ಲಿಯೂ ತಂಬಾಕಿನ ಬೇಸಾಯ ಹಂಚಿಕೆಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ದೇಶದಲ್ಲಿ ಬೀಡಿ ತಯಾರಿಕಾ ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧವಾದದ್ದು. ಕರ್ನಾಟಕದಲ್ಲಿ ಬೆಳೆಯುವ ತಂಬಾಕು ವಿಶ್ವ ದರ್ಜೆಯಾಗಿದ್ದು ಉತ್ಪಾದನೆಯ ಬಹುಪಾಲು ರಫ್ತಾಗುವುದು. ಕಾಫಿಯು ಕರ್ನಾಟಕದ ಪ್ರಸಿದ್ಧ ನೆಲತೋಟದ ಹಾಗೂ ಪಾನೀಯ ಬೆಳೆಯಾಗಿದೆ. ಕರ್ನಾಟಕವು ಭಾರತದಲ್ಲಿ ಕಾಫಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದೆ. 1976ರ ಸುಮಾರಿಗೆ ಬಾಬಾ ಬುಡನ್ ಎಂಬ ಮುಸ್ಲಿಂ ಸೂಫಿ ಸಂತರು ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ಸಸಿಗಳನ್ನು ಬೆಳೆದನು. ಆದ್ದರಿಂದ ಆ ಬೆಟ್ಟಗಳನ್ನು ಬಾಬಾ ಬುಡನ್ಗಿರಿ ಎಂದು ಕರೆಯುತ್ತಾರೆ. ಕರ್ನಾಟಕವು ಅರೇಬಿಕಾ ಹಾಗೂ ರೋಬಸ್ಟಾ ಕಾಫಿ 2 ಪ್ರಭೇದದ ಕಾಫಿಯನ್ನು ಉತ್ಪಾದಿಸುತ್ತದೆ. ಕಾಫಿಯು ಉಷ್ಣವಲಯದ ಅಧಿಕ ಮಳೆ ಪಡೆಯುವ ಬೆಟ್ಟಗಳ ಇಳಿಜಾರುಗಳಲ್ಲಿ ಬೆಳೆಯುವ ಬೆಳೆಯಾಗಿದೆ. ಜೇಡಿ ಮಿಶ್ರಿತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಕಾಫಿ ಗಿಡಕ್ಕೆ ಸೂರ್ಯನ ನೇರ ಕಿರಣ ಬೀಳದಂತೆ ಮರಗಳನ್ನು ಬೆಳೆಸಬೇಕು. ಮಳೆಯ ನೀರು ಹರಿದು ಹೋಗುವಂತಿರಬೇಕು. ಕಾಫಿಯನ್ನು ಬೆಳೆಯುವ ಪ್ರದೇಶಗಳೆಂದರೆ ಸುಮಾರು 70% ಕರ್ನಾಟಕವೇ ಉತ್ಪಾದಿಸುತ್ತದೆ. ಕೊಡಗು
ಜಿಲ್ಲೆಯು ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದೆ. ಚಿಕ್ಕಮಗಳೂರು ಮತ್ತು ಹಾಸನ ಕಾಫಿ ಬೆಳೆಯುವ ಇತರೆ ಪ್ರಮುಖ ಜಿಲ್ಲೆಗಳಾಗಿವೆ. ಕರ್ನಾಟಕದಲ್ಲಿ ಬೆಳೆಯುವ ಕಾಫಿ ಅತ್ಯುತ್ತಮವಾಗಿದ್ದು ರುಚಿ ಮತ್ತು ಆರ್ದ್ರತೆಗೆ ಹೆಚ್ಚು ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಲ್ಲಿ ಕಾಫಿಯು ಉತ್ತಮವಾದ ಮಾರುಕಟ್ಟೆ ಹೊಂದಿದೆ. ಇದರಿಂದ ಕರ್ನಾಟಕವನ್ನು ಕಾಫಿಯ ನಾಡು ಎಂದೇ ಕರೆಯುತ್ತಾರೆ.